ಗಂಡನ ಆಸ್ತಿಯಲ್ಲಿ ಹೆಂಡತಿ ಅರ್ಧ ಪಾಲು ಕೇಳಬಹುದೇ? ಇದಕ್ಕೆ ಹಕ್ಕು ಇದೆಯೇ? ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ತಿಳಿಸಿಕೊಡುತ್ತೇವೆ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನ್ ಆನ್ ಮಾಡಿಕೊಳ್ಳಿ. ಇಂದು ಭೂ ಆಸ್ತಿ ಅಂತ ಬಂದಾಗ ಹೆಚ್ಚಿನ ಜನರು ಆಸಕ್ತಿ ವಹಿಸುತ್ತಾರೆ. ಹೌದು, ಇಂದು ಆಸ್ತಿ ಅಂತಸ್ತುಗಳಿಗೆ ಹೆಚ್ಚಿನ ಬೇಡಿಕೆ ಸಹ ಇರಲಿದೆ. ಹಾಗಾಗಿ ಆಸ್ತಿಯಲ್ಲಿ ಸಮಾನವಾದ ಹಕ್ಕನ್ನು ಪ್ರತಿಯೊಬ್ಬ ಸಂಬಂಧಿಕನು ಎಂದು ಹೇಳುತ್ತಾನೆ. ಕುಟುಂಬ ಎಷ್ಟೇ ಚೆನ್ನಾಗಿದ್ದರೂ ಕೂಡ ಆಸ್ತಿ ವಿಚಾರ ಹಂಚುವಿಕೆ ಎಂದು ಬಂದಾಗ ಜಗಳ, ಭಿನ್ನಾಭಿಪ್ರಾಯಗಳು ಇತ್ಯಾದಿ ಆರಂಭವಾಗಲಿದೆ. ಇಂದು ಜಗತ್ತಿನಲ್ಲಿ ಸಾಕಷ್ಟು ಜಗಳ, ಗಲಾಟೆ ಆರಂಭವಾಗಿದ್ದೇ ಆಸ್ತಿ ವಿಚಾರದಲ್ಲಿ ಎನ್ನಬಹುದು. ಆಸ್ತಿ ವಿಚಾರಕ್ಕೆ ಸಂಬಂಧಿಸಿದಂತೆ ಕಾನೂನಿನಲ್ಲಿ ಸಾಕಷ್ಟು ನಿಯಮ, ರೂಲ್ಸ್ ಇರಲಿದ್ದು ಅವುಗಳನ್ನು ನೀವು ತಿಳಿದು ಮತ್ತೆ ಪಾಲನೆ ಮಾಡುವುದು ಸಹ ಮುಖ್ಯವಾಗಲಿದೆ. ಆಸ್ತಿ ಹಂಚಿಕೆ ಮಾಡುವ ವಿಚಾರದಲ್ಲಿ ಇರುವ ಕಾನೂನಿನ ಬಗ್ಗೆ, ಕಾನೂನು ಕ್ರಮಗಳ ಬಗ್ಗೆ ತಿಳಿದುಕೊಂಡಿರುವುದು ಒಳಿತು. ಹಾಗಾಗಿ ಕಾನೂನಿನಲ್ಲಿ ಗಂಡನ ಆಸ್ತಿಯಲ್ಲಿ ಹೆಂಡತಿಗೆ ಹಕ್ಕು ಇದೆಯೇ, ಆಸ್ತಿ ಪಡೆಯಬಹುದೇ ಎನ್ನುವ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಕಾನೂನಿನಲ್ಲಿ ಈಗಾಗಲೇ ಇರುವಂತೆ ಒಬ್ಬ ಗಂಡು ಮಗುವಿಗೆ ತಂದೆ ತಾಯಿಯ ಆಸ್ತಿಯಲ್ಲಿ ಎಷ್ಟು ಹಕ್ಕಿದೆಯೋ ಇಂದು ಹೆಣ್ಣು ಮಕ್ಕಳಿಗೂ ಕೂಡ ಅಷ್ಟೇ ಹಕ್ಕು ಇರಲಿದೆ. ಆಸ್ತಿಯು ಪುರುಷರ ವಂಶಾವಳಿಯ ಮೂಲಕ ಬಂದಿದ್ದರೆ, ಅನುವಂಶಿಯಾಗಿ ಪಡೆಯಲಾಗಿದ್ದರೆ, ಪೂರ್ವಜರ ಆಸ್ತಿಯಲ್ಲಿ ಪಾಲು ಮಾಡುವಿಕೆ ಇದ್ದರೆ ಆ ಆಸ್ತಿಯಲ್ಲಿ ಗಂಡು ಮಕ್ಕಳಂತೆ ಹೆಣ್ಣು ಮಕ್ಕಳಿಗೆ ಸಮಾನ ಪಾಲು ಇರಲಿದೆ. ಹಾಗೆಯೇ ಗಂಡನ ಆಸ್ತಿಯಲ್ಲಿ ಹೆಂಡತಿಗೆ ಇದೆಯೇ? ಒಂದು ವೇಳೆ ಪತಿಯು ಸ್ವಂತ ಆಸ್ತಿ ಮಾಡಿದ್ದರೆ ಅದು ಎಲ್ಲವೂ ಪತ್ನಿಗೆ ಸೇರಬೇಕೆಂದು ಇಲ್ಲ. ಆತ ಮಾಡಿದಂಥ ಆಸ್ತಿಗೆ ಆ ವ್ಯಕ್ತಿಯ ತಾಯಿ, ಪತ್ನಿ ಮತ್ತು ಮಕ್ಕಳಿಗೆ ಹಕ್ಕು ಇರುತ್ತದೆ. ಪತಿ ಪತ್ನಿಗೆ ವಿಲ್ ಮಾಡಿದರೆ ಮಾತ್ರವೇ ಹೆಂಡತಿಗೆ ಸಿಗಲಿದೆ. ಗಂಡನಿಗೆ ಆ ಆಸ್ತಿ ಪಿತ್ರಾರ್ಜಿತ ಆಸ್ತಿಯಾಗಿದ್ದರೆ ಆ ಆಸ್ತಿಯಲ್ಲಿ ಪತ್ನಿಗೆ ಹಕ್ಕು ಖಂಡಿತವಾಗಿಯೂ ಇರುವುದಿಲ್ಲ. ಆಕೆಗೆ ಮಗು ಆಗಿದ್ದರೆ ಆ ಆಸ್ತಿ ಮಗುವಿಗೆ ಸೇರಲಿದೆ. ಅಂದರೆ ಗಂಡನ ಆಸ್ತಿಯ ಪೂರ್ಣ ಹಕ್ಕು ಮಗುವಿಗೆ ಹೋಗುತ್ತದೆ. ಪತಿ ನಿಧನ ಹೊಂದಿದಾಗಲೂ ಹೆಂಡತಿಗೆ ಆತನ ಪಿತ್ರಾರ್ಜಿತ ಆಸ್ತಿಯಲ್ಲಿ ಪಾಲು ಸಿಗುವುದಿಲ್ಲ. ಒಂದು ವೇಳೆ ಮದುವೆ ಆಗಿ ಆಕೆ ಗಂಡನಿಗೆ ಡಿವೋರ್ಸ್ ನೀಡಿದರೆ ಆತನ ಆಸ್ತಿಯಲ್ಲಿ ಹಕ್ಕು ಹೊಂದಿರುವುದಿಲ್ಲ. ಡಿವೋರ್ಸ್ ಆದ ಗಂಡನಿಂದ ಮಗುವಾಗಿದ್ದರೆ ಅದಕ್ಕೆ ಅಪ್ಪನ ಆಸ್ತಿಯಲ್ಲಿ ಹಕ್ಕು ಇರಲಿದೆ, ಆದರೆ ಪತ್ನಿಗೆ ಇರುವುದಿಲ್ಲ. ಪತ್ನಿ ಜೀವನಾಂಶ ಮಾತ್ರ ಪಡೆಯಲು ಅರ್ಹಳು ಎಂದು ಕಾನೂನಿನಲ್ಲಿ ಹಕ್ಕು ಕೂಡ ಇರಲಿದೆ. ಮಹಿಳೆಯರಿಗೆ ತಮ್ಮ ಗಂಡನ ಆಸ್ತಿಯಲ್ಲಿ ಸಮಾನ ಹಕ್ಕು ಇರುತ್ತದೆ. ಆದರೆ ಪತಿ ತನ್ನ ಹೆಂಡತಿಯ ಹೆಸರನ್ನು ಆಸ್ತಿಯಿಂದ ಸ್ವಯಂ ಪ್ರೇರಣೆಯಿಂದ ತೆಗೆದುಹಾಕಿದರೆ ಹೆಂಡತಿಗೆ ಯಾವುದೇ ಹಕ್ಕು ಇರುವುದಿಲ್ಲ. ಒಂದು ವೇಳೆ ಪತಿ ತೀರಿಕೊಂಡರೆ ಪತ್ನಿಗೆ ಆತನ ಪಿತ್ರಾರ್ಜಿತ ಆಸ್ತಿಯಲ್ಲಿ ಹಕ್ಕು ಇರುವುದಿಲ್ಲ. ಆದರೆ ಪತಿ ಸ್ವಯಾರ್ಜಿತ ಸಂಪಾದನೆ ಮಾಡಿದ ಆಸ್ತಿಯನ್ನು ಹೆಂಡತಿಗೆ ಬರೆದು ಕೊಡಬಹುದಾಗಿದೆ. ಇನ್ನು ಆತನಿಗೆ ಮಕ್ಕಳಿದ್ದರೆ ಆ ಆಸ್ತಿ ಹಕ್ಕನ್ನು ಮಕ್ಕಳು ಕೂಡ ಕೇಳಬಹುದು. ಈ ಮಾಹಿತಿಯ ಬಗ್ಗೆ ನಿಮಗೆ ಏನೆನಿಸುತ್ತದೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.